ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಇದು ನಿಮ್ಮ ಮನೆ ವ್ಲಾಗ್ಸ್. ಹಾಗೆ ಇವತ್ತು ನಾನು ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ತಿರುಪತಿಗೆ ಹೊರಡ್ತಾ ಇದ್ದೀನಿ. ಬನ್ನಿ, ಲಾಸ್ಟ್ ವಿಡಿಯೋಲಿ ನೋಡಿದ್ರಿ ಪ್ಯಾಕಿಂಗ್ ಎಲ್ಲ ಕೂಡ. ಸೊ ಇವತ್ತು ಡೈರೆಕ್ಟ್ ದರ್ಶನ ಅಂತ ಹೇಳಿದ್ದಾರೆ. ಯಾವಾಗ ಹೋದ್ರೂ ಕ್ಯೂವಲ್ಲಿ ನಿಲ್ಲು ಅಥವಾ ಟೈಮಿಂಗ್ಸ್ ಕೂಡ ಇದೇ ಆಗ್ತಿತ್ತು. ಇವತ್ತು ನನ್ನ ಮಗನ ದೆಸೆಯಿಂದ ಡೈರೆಕ್ಟ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಹೇಗಾಗುತ್ತೆ ಏನು ಅಂತ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಮ್ಮ ಜೊತೆ ಒಂದು ಅದ್ಭುತವಾದಂಥ ತಿರುಪತಿ ದರ್ಶನನ ಮಾಡ್ಕೊಂಡು ಬರೋಣ. ಈಗ ಹೊರಡ್ತಾ ಇದ್ವಿ. ಟೈಮ್ ಬಂದು 7 o'clock ಆಯಿತು. ಹಸ್ಬೆಂಡ್ ಅಂದರೆ 7 ಅಂತ, ನಾನು ಸ್ವಲ್ಪ ಬೇಗ ಹೋಗೋಣ ಅಂದರೆ ಕರೆಕ್ಟಾಗಿ 7 ಆಯಿತು. ಮಗ ರೆಡಿ ಆಗಿದ್ದಾನೆ, ಹೊಟ್ಟೆ ನೋವಂತೆ ಬೆಳಗ್ಗೆ. ಸರಿ ಆಯಿತಾ, ಪೌಡರ್ ಹಾಕಿಲ್ಲ. ಹೊಡೋದು ಅಲ್ಲಿ ನಮ್ಮ ಬಾಸ್ ಬಂಗಾರಿ ಹಾಯ್ ಮಾಡಿ. ಸೊ ಬನ್ನಿ ಹೋಗೋಣ, ಹೇಗಾಗುತ್ತೆ ದಿನ ನೋಡೋಣ. ಹೊರಡ್ತಾ ಇದ್ವಿ. ಇಲ್ಲಿ ಇದು ಹೊಸದನ್ನ ಹಾಕ್ಸಿದ್ದಾರೆ. ಮುಂಚೆ ಇದಿರಲಿಲ್ಲ ನಮ್ಮ ಕಾರಲ್ಲಿ ಆಪ್ಷನ್. ಸೊ ಈಗ ಹೊಸ ಆಪ್ಷನ್ ಬಂದಿದೆ. ಏನಂತಮ್ಮ ಎತ್ಕೊಂಡು ಹೋಗಿದ್ದಲ್ಲ, ಸ್ವಲ್ಪ ರಿಪೇರಿ ಆಗಿಬಿಟ್ಟಿತ್ತು ಕ್ಯಾಮ್ರಾ. ಸೊ ಈಗ ಒಂದು ಆಪ್ಷನ್ ಇದೆ ಹೊಸದು. ನನ್ನ ಮಗನಿಗೆ ಎಕ್ಸೈಟ್ಮೆಂಟ್ ತಾಳಕ್ಕಾಗ್ತಾ ಇಲ್ಲ. ಈಗಿನ ಕಾರ್ಗಳಲ್ಲೆಲ್ಲ ಇನ್ಬಿಲ್ಟ್ ಬಂದ್ಬಿಡುತ್ತೆ ಅಲ್ವರಿ. ನಮ್ಮದು ಇದು ಎಕ್ಸ್ಟ್ರಾ ಹಾಕ್ಸಿರೋದು, ಸ್ವಲ್ಪ ರಿಪೇರಿ ಮಾಡಿಸಿದ್ದಾನೆ. ಇದು ಮತ್ತು ಇದು ಹಾಳಾಗಿತ್ತು, ಕ್ಯಾಮ್ರಾ, ಮೈಕ್, ಏನೇನೋ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ದೀವಿ ಕಾರು. ರೇಡಿಯೋನ ಕೊಟ್ಟಿಲ್ಲ. ಸುಪ್ರಭಾತಂ ಘಾಟೀಷು ಸೇವಿಹಗರಾಜ ಮೃಗಾಧಿರಾಜ ನಾಗಾಧಿರಾಜ ಗಜರಾಜ ಹಯಾಧಿರಾಜ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಬ್ಬರು ಮಲಗಿಬಿಟ್ಟಿದ್ದಾರೆ, ಟಿಫನ್ ತಿಂದಿಲ್ಲ. ಹಿಂಗೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿನ್ನೋಣ ಅಂತ 9:30 ತಿನ್ನೋಣ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಅಲ್ಲೇ ತಿನ್ನೋಣ ಅಂತ ನೋಡ, ಯಾಕೋ ಬೇಡ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ದೂರ ಹೋಗಿ ಆಮೇಲೆ ತಿನ್ನೋಣ ಅಂತ. ಈಗ ಟಿಫನ್ ಬಂದಿದ್ವಿ. ಆನಂದ್ ಒಂದು ಸಿಕ್ತು ನಮ್ಮಲ್ಲಿ. ಅಂದರೆ ಅದು ಯಾವ್ದು ಇಷ್ಟ ಆಗುತ್ತಲ್ಲ, ಬಟ್ ಆನಂದ್ ಒಂದು ಚೆನ್ನಾಗಿರುತ್ತೆ. ಏನು ಬೇಕು ನಿಮಗೆ? ಏನು ಬೇಕು ಟಿಫನು? ಇಡ್ಲಿ ಅಂತ ತೊಗೊಂಬಿಡಿ ಅವನಿಗೆ. ನಿಂಚಿಂಟು ಏನಮ್ಮ ಗುಂಡಣ ಇಲ್ಲ ಮಮ್ಮ ನೋಡು. ಚೀ, ಎಲ್ಲಿ ಬಂದೆ ನೀನು? ಎಲ್ಲಿ ಬಂದ್ರೆ ನೀವು? ಊಟ ತಗೊಂಡಿದ್ವಿ. ಇದಕ್ಕೆ ಇಡ್ಲಿ, ವಡ, ಪೊಂಗಲ್ ಇಷ್ಟು ಕೊಟ್ಟಿದ್ದಾರೆ. ನಮ್ಮ ಬಾಸ್ಗೆ ಏನು ತಿಂತಾರೆ ಇವಾಗ? ಪೊಂಗಲ್. ಈಗ ಟಿಫಿನ್ ಎಲ್ಲ ಆಯಿತು. ಟಿಫಿನ್ ಮಾಡಿಕೊಂಡು ಮಿನಿ ಟಿಫಿನ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ. ನಮ್ಮ ಬಂಗಾರಿಗೆ ಪೊಂಗಲ್ ಕೊಟ್ಟಿದ್ರು, ಅದನ್ನ ತಿಂದ ಸ್ವಲ್ಪ, ಮತ್ತೆ ತಿಂದಿಲ್ಲ. ಅದಕ್ಕೆ ಒಂದು ನಿಮಿಷ ಈಗ ಅದನ್ನೇ ಬಾಕ್ಸ್ ತೊಗೊಂಡು ಅಲ್ಲಿ ಬಾಕ್ಸ್ಗೆ ಹಾಕೊಂಡ್ಬಂದಿದ್ದೀನಿ. ಅದೇ ತಿನ್ಸೋದು. ಇಲ್ಲ ಚಿನಿ, ಅಯ್ಯೋ ಆರನೇ ಬಂದ್ವಿ ತಿರುಮಲಾಗೆ. ಚೆಕಿಂಗ್ ಎಲ್ಲ ಮುಗಿಸಿ ಹೊರಡೋದು. ನನ್ನ ಮಗನ ಮುಂದೆನೂ ಇರೋಕ್ಕಾಗ್ತಿಲ್ಲ, ಹಿಂದೆನೂ ಇರೋಕ್ಕಾಗ್ತಿಲ್ಲ. ಹಿಂದೆ ಬಂದರೆ ಮುಂದೆ ಹೋಗ್ಬೇಕು ಅಂತಾನೆ, ಮುಂದೆ ಬಂದರೆ ಹಿಂದೆ ಹೋಗ್ಬೇಕು ಅಂತಾನೆ. ಇದು ನಡ್ಕೊಂಡು ಹೋಗ್ಬೇಕಂದ್ರೆ ನೋಡಿ, ಇಲ್ಲಿ ಹತ್ಕೊಂಡು ಹೋಗೋದು. ತುಂಬ ಸತಿ ನಡೆದಿದ್ದೀವಿ ನಾವು. ಆಲ್ಮೋಸ್ಟ್ ಒಂದು 3 times 4 times ಏನೋ ನಡೆದಿದ್ದೀವಿ.
ನಡಿಬೇಕೀಗ ನನ್ನ ಮಗ ದೊಡ್ಡವನ ಆಗಬೇಕು. ಇದು ಎಂಟ್ರೆನ್ಸ್. 2 ಕಡೆ ನಡಿಬೋದು, ಆ ಕಡೆ ಬಂದು ಈ ಕಡೆ ಬಂದು. ಇಲ್ಲಿ ಚೆಕಿಂಗ್ ನಡೆಯುತ್ತೆ ನೋಡಿ. ಚಿಂಟು ವೆಂಕಟೇಶ್ವರಂದು ಕಾಣಿಸ್ತಾ ಇದ್ದ ನೋಡಿ, ಇದು ವೆಂಕಟೇಶ್ವರಂದು ಬಾಡಿ ಫೇಸ್ ನೋಡಿ ಇಲ್ಲಿ ಮೇಲೆ. ಇಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ. ಏನೋ ಚೆಕಿಂಗ್ ಏನು ಮಾಡ್ತಾರಲ್ಲ ಇಲ್ಲಿ. ಸೊ ಆ್ಯಕ್ಚುಲಿ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು ಇದೆಲ್ಲ ತೊಗೊಂಬರ್ಬಾರ್ದು. ಎಲ್ಲದನ್ನು ಚೆಕ್ ಮಾಡಿ, ಅಥವಾ ಏನಾದರೂ ಥಿಂಗ್ಸ್ ಇದೆಯಾ ಏನೋ ಅಂತೆಲ್ಲ ಚೆಕ್ ಮಾಡಿ, ನಮ್ಮ ಲಗೇಜ್ನೆಲ್ಲ ಚೆಕ್ ಮಾಡಿ, ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಅಥವಾ ಚಾಕು ಈ ಥರದ್ದು ಏನಾದರೂ ಇದ್ರೆ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾರೆ ಒಂದೇ ಸತಿ. ಸೊ ಅದನ್ನೆಲ್ಲ ತೊಗೊಂಬರ್ದಿರೋದು ಬೆಸ್ಟು. ನಾನು ಟಪರ್ವೇರ್ ಬಾಟಲ್ ತೊಗೊಂಬಂದಿನಿ, ಅದನ್ನು ತೆಗಿತಾರಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನೋಡ್ಬೋದು ವೆಂಕಟೇಶ್ವರ ಎಷ್ಟು ಚೆನ್ನಾಗಿ. ಬ್ಯಾಗಿಂಗ್ ಎಲ್ಲ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಅಂತ ಬಂದಿದ್ವಿ. ಹಸ್ಬೆಂಡ್ ಕಾರಲ್ಲಿ ಇದ್ದಾರೆ. ಕಾರೆಲ್ಲ ಚೆಕ್ ಮಾಡಿದ್ದಾದ್ಮೇಲೆ ನಮ್ಮನ್ನ ಬಿಡ್ತಾರೆ. ಇಲ್ಲಿ ವಾರ ಚೆಕಿಂಗ್ ಎಲ್ಲ ಮುಗಿದು ಹೊರಡ್ತಾ ಇದೀವಿ. ಚೆಕಿಂಗ್ ಮಾಡಿ ಅದೇ ಪ್ಲಾಸ್ಟಿಕ್ ತೊಗೊಂಡು ಹೋಗ್ಬಾರ್ದು ಅಷ್ಟೇ, ಬೇರೆ ಚಾಕ್ ಮತ್ತು ನೈಫ್ಸು ಅದೆಲ್ಲ ತೊಗೊಂಡು ಹೋಗ್ಬಾರ್ದು. ಲಾಸ್ಟ್ ಟೈಮ್ 3 years ಬ್ಯಾಕ್ ನೈಫ್ಸ್ ಎಲ್ಲ ತೊಗೊಂಡಿಲ್ಲ, ಕಿತ್ತಿಟ್ಕೊಂಡ್ಬಿಟ್ರವ್ರೆ. ಈಗ ಟೈಮಿಂಗ್ಸ್ ಎಷ್ಟೊತ್ತು ಕೊಟ್ಟಿದ್ದಾರೆ ಚಿಂಟು? ಟೈಮಿಂಗ್ಸು 11:10 ಇವಾಗ. 11:10 11:48ಗೆ ಟೈಮಿಂಗ್ಸ್ ಕೊಡ್ತಾರೆ. ಇಷ್ಟೇ ಟೈಮಿಂಗ್ಸ್ ಅಂತ. ಲೇಟಾಗಿ ಹೋದ್ರೆ ಏನಿಲ್ಲ, ಫಾಸ್ಟಾಗಿ ಹೋಗ್ಬಾರ್ದು ಅಂತ ಅಷ್ಟೇ. ತುಂಬ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಟೈಮಿಂಗ್ಸ್ನ ಕೊಡ್ತಾರೆ. ಗಣಪತಿ ದೇವಸ್ಥಾನ ಇದೆ, ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ವಿಡಿಯೋ ಏನು ಮಾಡಬಾರ್ದು ಅಂತ ಅದಕ್ಕೆ ಮಾಡಲಿಲ್ಲ. ಇಲ್ಲಿ ಅಭಿಷೇಕ ಮಾಡಿದ್ರೆ ನೀರು ಬರ್ತದೆ. ಸಾಕತ್ತು. ನಮಸ್ಕಾರ. ಮುಂದೆ ಕೂತ್ಕೊಳ್ಳೋಣ ನಾವು. ನೋಡು ಮಂಕಿ ಬಂದ್ಬಿಡಿ. ನನ್ನಿಂದಲೇ ಇಷ್ಟೇ ನೋಡು. ಇಲ್ಲ ಅಲ್ಲೋಡು, ಅಲ್ಲಿ ಮೇಲೆ ಮಂಚೂರ್ ಥರನೇ ಐತೆ. ಹಿಂಗೆಲ್ಲ ಕೊಡಬಾರ್ದು ಆ್ಯಕ್ಚುಲಾಗಿ, ಇದು ತಪ್ಪು. ತಿನ್ಬಾರ್ದವೆಲ್ಲ. ತೋರ್ತಾವ್ ನಡಿಯಪ್ಪ ನೀನು. ಕಾರ್ ಮೇಲೆ ನಡೀರಿ ನೀವು. ಅಲ್ಲೋಡ್ ಚಿನಿ, ಏನ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಎಲ್ಲ ಮಂಕಿ ನೋಡಿ ಅಲ್ಲೋಡು. ಎಲ್ಲ ಪಾಪ ಕರೆಕ್ಟ್ ನೋಡ್ತಾರೆ. ಹಾಯ್ ಮಾಡು, ಹಾಯ್ ಮಾಡಿ. ಒಂದು ರೌಂಡ್ ಬಂದ್ಬಿಟ್ವಿ ಚಿನಿ ಎಲ್ಲ ದೇವಸ್ಥಾನಗಳಿಗೂ. ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ನನ್ನ ಮಗನಿಗೆ ಏನೋ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ. ತಲೆ ಕಿವಿಯೆಲ್ಲ ಮುಚ್ಕೊಡೋಕೆ ಆಗ್ತಾ ಇದೆ ಅನ್ಸುತ್ತೆ. ಏನಾಗ್ತದೆ? ಓನಾಗ್ತದೆ ನಿಂಗೆ? ಇಲ್ಲ ಚಿಂಟು, ರೋಡ್ ಇಲ್ಲಿ ಗೊತ್ತಾಗ್ತೀನಿ. ಇದು ನೋಡು ವೇರಿಯೇಷನ್ ಹೆಂಗೈತೆ. ಇಲ್ಲಿ ನಾವು ಹೋಗ್ತಾ ಇರೋವಂಥದ್ದು ಲಾಸ್ಟ್ ವಿಡಿಯೋಲ್ಲೇ ಹೇಳ್ದಂಗೆ ಮಗು 1 ವರ್ಷದಿಂದ ಒಳಗಿದೆ ಅಂತಂದರೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ. ಸುಭಂಗ ದರ್ಶನ ಅಂತ ಹೇಳ್ತಾರೆ. ಅದು ಬಂದು 12 o'clock ಮೇಲೇ ಬಿಡೋ ಅಂಥದ್ದು, 12 to 6. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ 7ಗೆ ಮನೆ ಬಿಟ್ಟರೆ 12ಗೆ ಇಲ್ಲಿಗೆ ರೀಚ್ ಆಗ್ತೀವಿ, ಟಿಫನ್ ಎಲ್ಲ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಬಂದ್ವಿ. ಕರೆಕ್ಟ್ ಟೈಮಿಂಗ್ಸ್ಗೆ ಬಂದ್ವಿ. ಬನ್ನಿ ಹೇಗಾಗುತ್ತೆ. ಈಗ ಎಂಟ್ರಿ ಆದಿ ಬೆಟ್ಟಕ್ಕೆ ಬಂದ್ಬಿಟ್ವಿ. ಬೇಲಕ್ಕೆ ನಮ್ಗೆ ಕೊಟ್ಟಿದ್ದು 11:45ಗೆ, ನಾವು 11:50ಗೆ ಬಂದ್ವಿ. ಅಲ್ಲಿ ಮಂಕಿ ಎಲ್ಲ ನೋಡಿಕೊಂಡು ನಾವು ಬರೋಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಹೊಸತಿ ಇದೆಲ್ಲ ಓಡಾಡಿದ್ದೀನಿ. ನೆನ್ಪಿದ್ಯಾ ರೂಮ್ಕ? ಇಲ್ಲಲ್ಲ, ಇಲ್ಲೇ ಅಜ್ಜಿ ಹತ್ರ ಯಾವುದೋ ಗ್ಲಾಸ್ ನೀರು ಎತ್ಕೊಂಡು ಬಾಟ್ಲ್ ತುಂಬಿಕೊಂಡು ಅಲ್ಲೇ ಅಲ್ಲಪ್ಪ. ಇಲ್ಲೆಲ್ಲ ಫೋಟೋಗಳು ತೆಗೆಸ್ಕೊಂಡು ಕಾರ್ ಪಾರ್ಕಿಂಗ್. ಈಗ ದರ್ಶನಕ್ಕೆ ಹೋಗಿದ್ವಿ. ಕಾರ್ ಪಾರ್ಕಿಂಗ್ ಅಂದ್ಬಿಟ್ಟು ಮಳೆ ಬರೋ ಥರನೇ ಇದೆ ಫುಲ್ಲು. ಅಲ್ಲಿ ಕಾರ್ ನಿಲ್ಸ್ಕೊಂಡು ಸ್ವಲ್ಪ ನಡಿಬೇಕಿತ್ತು. ಯಾಕೆ ಸುಮ್ಮನೆ ಮಳೆ ಬರೋ ಥರ ಇದೆಲ್ಲ ಅಂದ್ಬಿಟ್ಟು ಏನಿದೆ ಜೀಪಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ ಇಳಿತದಂದ್ರೆ ಡೈರೆಕ್ಟ್ ದರ್ಶನ ಬೇರೆ ಇರುತ್ತೆ, ಸುಭಂಗ ದರ್ಶನ ಬೇರೆ ಇರುತ್ತೆ. ಅಂದರೆ ನಾವು ಮಕ್ಕಳು ಇಟ್ಕೊಡೋದ್ರಿಂದ ಬೇರೆ ದರ್ಶನ ಹೋಗ್ತಾ ಇದ್ದೀವಿ. ಸುಭಂಗ ದರ್ಶನ ಇದೆ. ಇದು ಸುಭಂಗ ದರ್ಶನ ಎಂಟ್ರಿ.
ಹೋಗ್ಬಿಟ್ಟು 300 ರುಪೀಸ್ ದರ್ಶನ ಆ ಕಡೆ ಇರುತ್ತೆ, ಸೊ ಇದು ಈ ಕಡೆ ಇರುತ್ತೆ. ದರ್ಶನ ಎಲ್ಲ ಮುಗಿದು ಬಂದು ಲಡ್ಡು ಕೌಂಟರ್ ಹತ್ರ ಲಡ್ಡು ತೊಗೊಂಡು ಅದಾದಮೇಲೆ ಕ್ಯಾಮ್ರಾ ಫೋನ್ ಇಸ್ಕೊಂಡು ಆಮೇಲೆ ವ್ಲಾಗ್ ಮಾಡ್ತಾರಂಥದ್ದು. ಆ್ಯಕ್ಚುಲಿ ಅಲ್ಲಿ ದರ್ಶನಕ್ಕೆ ಅಲ್ಲೇನು ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ಯಾಮ್ರಾಸ್ ಎಲ್ಲ ಒಂದು ಕಡೆ ಕೊಟ್ಬಿಡ್ಬೇಕು, ಫೋನ್ಸ್ ಎಲ್ಲ ಒಂದು ಕಡೆ ಕೊಟ್ಬಿಡ್ಬೇಕು. ಆ್ಯಕ್ಚುಲಿ ಒಳಗೆ ಹೋದ್ಮೇಲೆ ಒಂಥರ ಏನು ಹೇಳ್ತೀವಿ, ಬೇರೆ ಥರನೇ ಅನಿಸ್ಬಿಡ್ತು. ಬಟ್ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಹೋಗಿದ ತಕ್ಷಣ ಏನಾಯಿತು ಅಂದರೆ ಫೋನ್ಸ್ ಎಲ್ಲ ಕೊಟ್ಬಿಟ್ಟು ಬನ್ನಿ, ಬಿಡ್ತೀವಿ ಅಂತ ಹೇಳಿದ್ರು. ನನ್ನ ಮಗನ ಡಿಸ್ಚಾರ್ಜ್ ಸಮ್ಮರಿ ಅಥವಾ ನೀವೇನು ತೊಗೊಂಡೋಗಿರ್ತೀರಲ್ಲ ಬರ್ತ್ ಸರ್ಟಿಫಿಕೇಟ್, ಅದನ್ನು ನೋಡಿದ ತಕ್ಷಣ ಹೇಳಿದ್ರು. ಆಮೇಲೆ ನನ್ನ ದೊಡ್ಡ ಮಗಂದು ಆಧಾರ್ ಕಾರ್ಡ್ ನೋಡಿದ ತಕ್ಷಣ ಅವರು 12 ಇಯರ್ಸ್ ಒಳಗಿರಬೇಕಂತೆ. ಇವ್ನು 12 ಇಯರ್ಸ್ 6 ಮಂತ್ಸ್ ಆಗಿದ್ದು. ಬಿಡಲೇ ಇಲ್ಲ ಒಳಗೆ. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇಲ್ಲ ಹೋಗ್ರಮ್ಮ, ಇಲ್ಲ ಇಲ್ಲಿ ಕೂರಿಸ್ಬಿಟ್ಟು ಹೋಗಿ, ನೀವು 3 ಜನ ದರ್ಶನ ಮಾಡ್ಕೊಂಬನ್ನಿ, ಮಗು ಇಲ್ಲೇ ಇರುತ್ತೆ ಅಂತಾರೆ. ಹೆಂಗೆ ಹೋಗೋಕ್ಕಾಗುತ್ತೆ? ನಾನು ಹೇಳ್ದೆ, ಅವ್ನಿಗೆ ತೆಲುಗು ಬರಲ್ಲ, ನಾವು ಕೋಲಾರಿಂದ ಬಂದಿರೋದು, ಯಾರೂ ಇಲ್ಲ ಅವನ ಜೊತೆಗೆ, ಏನು ಹೇಳಿದ್ರು ಕೇಳಲೇ ಇಲ್ಲ. ನಾನೊಂದು ½ ಅವರ್ ಅಲ್ಲೇ ನಿಂತುಬಿಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡು. ಅವ್ರಿಗೆ ನಾವು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅಲ್ಲಿ ಒಳಗೆ ಹೋದರೆ ಬೈಸ್ಕೋತೀರ, ನಮ್ಮನ್ನು ಬೈತಾರೆ ಅಂದರೆ, ಇಲ್ಲ ಒಂದು ಸ್ವಲ್ಪ ಬಿಟ್ಟು ನೋಡಿ ಅಂತ ನಾನು ಎಷ್ಟು ವೆಂಕಟೇಶ್ವರನ ಕೇಳ್ಕೊಂಡಿದ್ದೀನಿ ಅಂದರೆ ಆಶೀಶ್ ಕೇಳ್ಕೊಂಡಿಲ್ಲ. ದೇವ್ರ ಕಣ್ಣು ತೆರೆತು ಅನಿಸುತ್ತೆ. ಒಳಗಡೆ ಬಿಟ್ಟರು, ಒಳಗಡೆ ಕರ್ಕೊಂಡು ಹೋದ್ರು ಅವರೇ, ಈ ಥರ ಬಂದಿದ್ದಾರೆ ಅಂತ. ಸೊ ಅವ್ರು ಹೇಳಿದ್ರು ಸರಿ ಆಯಿತು ಕಳಿಸಿ, ಇನ್ನೇನು ಮಾಡೋದು ಅಂತ. ಆಲ್ರೆಡಿ ಒಂದು 2 ಮಕ್ಕಳನ್ನ ಅಲ್ಲಿ ಕೂರಿಸ್ಬಿಟ್ಟು ಹೋಗಿದ್ರು. ಅವ್ರ ಚಿಕ್ಕಪ್ಪನ ಮಕ್ಕಳನ್ನ ಅಥವಾ ಅವ್ರ ಅಜ್ಜಿ ತಾತನ ಯಾರನ್ನೇ ಬಂದರೂ ಬಿಡಲ್ಲ, ನಿಮ್ಮ ಮಗು ದೊಡ್ಡ ಮಗುನ ಕರ್ಕೊಂಡು ಹೋಗ್ತೀರಾ ಅಂದರೆ 12 ವರ್ಷದ ಒಳಗಿರಬೇಕು ಅಂತ ಮಕ್ಕಳನ್ನ ಮಾತ್ರ ಕರ್ಕೊಂಡೋಗಿ. ಜೊತೆಗೆ ಜೋರು ಮಳೆ, ಆವತ್ತು ಸಿಕ್ಕಾಪಟ್ಟೆ ಮಳೆ. ನಮ್ಗೆ 1 ಅವರ್ ಅಷ್ಟೇ ದರ್ಶನಕ್ಕೆ ತೊಗೊಂಡಿದ್ದು. ಬಟ್ ನಾವು ಆಚೆ ಎಲ್ಲೂ ಓಡಾಡೋಕ್ಕೆ ಆಗಲಿಲ್ಲ. ಗರ್ಭಗುಡಿ ಒಳಗೆ ಹೋಗಬೇಕು ಅಂದರೆ ಗೋಪುರದಿಂದ ಒಳಗೆ, ಅಲ್ಲಿ ಜೋರು ಮಳೆ ಬಂತು. ಮಳೆ ಬಂದಿದ್ದು ಒಂಥರ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಜೋರು ಮಳೆ ಬಂತಲ್ಲ ಅಂತ ಬಂಗಾರ ಬಾಗಿಲಿಂದ ಒಳಗಡೆ ಹೋಗಬೇಕು. ಹಸ್ಬೆಂಡ್ ಸೈಡಿಗೆ ಬಂದುಬಿಟ್ರು. ಅವರು ರಶ್ ಇರೋ ಕಡೆ ತೊಳ್ಳಲ್ಲ, ಸೈಡಿಗೆ ಬಂದುಬಿಡ್ತಾರೆ. ಅವರೆಲ್ಲ ಹೋದ್ಮೇಲೆ ಹೋಗೋಣ ಅಂತ. ಆವಾಗ VIP ಡೋರ್ ಓಪನ್ ಮಾಡಿದ್ರು. ನನ್ನ ಮಗ ಕೇಳ್ದೆ ನಾವು ಬರ್ಬೋದಾ ಅಂತ ಹೇಳೋಣ. ಅವ್ರು ರಂಡಿ ಅಂದ್ರೆ ನಾನು ನೀವೇ ಬನ್ನಿ ಅಂತ ನಿಜ ಕರ್ಕೊಂಡೋಗಿ ದೇವ್ರ ಮುಂದೆ, ಅಂದರೆ ನಾವು ಒಳಗಡೆ ಹೋದಾಗ ಏನು ಕಂಬಿ ಥರ ಕಟ್ಟಿದ್ರಲ್ಲ ಅದಕ್ಕೆ ಮುಂದೆ ಬಿಟ್ಟರು. ನಾನಂತೂ ಒಂದು 20 to 30 ಮಿನಿಟ್ಸ್ ದೇವ್ರ ಮುಂದೆ ನಿಂತುಬಿಟ್ಟೆ. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಸೆಕೆಂಡ್ಸಲ್ಲಿ ಆಗ್ತಾಯಿದ್ದು ದರ್ಶನ. ನಿಜ ನಿಮಿಷಗಳಲ್ಲಿ ಆಗಬೇಕು ಅಂದರೆ ಅದೊಂಥರ ತುಂಬ ಖುಷಿ ಅಲ್ವಾ. ನಾನು ಯಾವತ್ತೂ ಕೂಡ ಆ ಥರ ದರ್ಶನ ಮಾಡಿಲ್ಲ, ಮುಂದಕ್ಕೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬರೋಣ ಅಂದರೆ ಅದು ಆಗಿಲ್ಲ, ಜೋರು ಮಳೆ. ಅಲ್ಲೇ ಇದ್ಬಿಟ್ವಿ. ಮತ್ತು ಲಡ್ಡು ಕೌಂಟರ್ ಹತ್ರ ಹೋಗಿ ಲಡ್ಡು ತೊಗೊಂಡು ಆಚೆ ಬಂದ್ವಿ. ಆವಾಗಲೂ ಜೋರು ಮಳೆ. ಸರಿ ಅಂತ ಅಲ್ಲೇ ಸಿಕ್ಕಾಕೊಂಡ್ಬಿಟ್ವಿ, ಇನ್ನೇನು ಮಾಡೋದು ಅಂತ. ಅದಾದಮೇಲೆ 2:30ಗೆ ದರ್ಶನ ಮುಗ್ದಿದ್ದು. 5 ಗಂಟೆಗೆ ಊಟಕ್ಕೆ ಬಂದಿದ್ದೀವಿ. ತಿರುಪತಿಗೆ ಯಾವಾಗಲೇ ಬರಲಿ ತಳ್ತಾರೆ, ದರ್ಶನ ಮಾಡೋಕ್ಕೂ ಬಿಡಲ್ವಲ್ಲ ಅನ್ನೋ ಥರ ಅನಿಸ್ತಿತ್ತು. ಬಟ್ ಏನೋ ಗೊತ್ತಿಲ್ಲ, ನನಗೆ ಯಾವುದೋ ಕೋಲಾರಲ್ಲೋ ಎಲ್ಲೋ ಬೆಂಗಳೂರಲ್ಲೋ ಯಾವುದೋ ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದಂಗೆ ಅಷ್ಟು ದೇವರನ್ನ ಕಣ್ಣು ತುಂಬಿಸ್ಕೊಂಡೆ. ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಏನೋ ಗೊತ್ತಿಲ್ಲ, ನನ್ನ ಮಗನ ಜೊತೆ ಎಲ್ಲೇ ಹೋದರೂ ಕೂಡ ಡೈರೆಕ್ಟ್ ದೇವ್ರ ಹತ್ರ ಹೋಗಿ ಬೇಗ ದರ್ಶನ ಆಗೋ ಥರ ಆಗ್ತದೆ. ಗೊತ್ತಿಲ್ಲ, ಏನೋ ಲಕ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ಊಟದಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರತಿ ವರ್ಷ ತಿರುಪತಿಗೆ ಹೋದಾಗೂ ಕೂಡ ಅಲ್ಲಿನ ಊಟ ತಿಂದೆ ಅಂತೂ ಬರಲ್ಲ. ತುಂಬ ಚೆನ್ನಾಗಿರುತ್ತೆ. ನನಗೆ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿನ ಪ್ರಸಾದ ತಿನ್ನಬೇಕು ಅನ್ನೋ ಖುಷಿ. ತುಂಬ ಚೆನ್ನಾಗಿದೆ, ಮಾತಾಡಿದೆ ಕೇಳಿಸಲ್ಲ. ಈಗ ಹೊರಡ್ತಾ ಇದ್ವಿ ಕೋಲಾರ್ಗೆ ವಾಪಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ದರ್ಶನ ಅಂತೂ ಸೂಪರ್ ಆಗಾಯ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದರ್ಶನ. ಚಿಂಟು ಇದ್ದ, ಹೇಳ್ತೀನಿ ಕತ್ಲಿ ಇವಾಗ, ಆಮೇಲೆ ಡೀಟೇಲ್ ಆಗಿ ಫೋಟೋನೇ ಇಟ್ಕೊಂಡಿಲ್ಲ ಈ ಸಲ. ಸಗದಾಗ ಕಾಣಿಸ್ತೈತೆ. ಇವಾಗ ಕಾಣಿಸ್ತೈತೆ. ಕಮಿಂಗ್ ಫುಲ್ ತಿರುಪತಿ ಆನ್ ಮೈ ಫೋನ್. ಯಾಕಮ್ಮ ಈಗ ನಾವು ಕಾಣಿಪಾಕಂ ಬಂದಿದ್ದೀವಿ. ಸೊ ಹಿಂಗೂ ಬಂದಿದ್ವಲ್ಲ ಇಷ್ಟು ದೂರ, ಕಾಣಿಪಾಕಂಗೆ ಹೋಗ್ಬಿಡೋಣ ಹಂಗೆ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ. ಸೊ ಕೈಲಿ ಗಣಪನ ನೋಡಿಕೊಂಡು ಗಣಪನ ದರ್ಶನ ಮಾಡಿಕೊಂಡು ಬನ್ನಿ. ರಶ್ ಇಲ್ಲ ಅಂತಂದರೆ ಸಾಕಪ್ಪ, ಅದೇ ಇದೇ ದೇವಸ್ಥಾನ. ಈಗ ಇಲ್ಲಿ ಕಾಣಿಪಾಕಂ ಬಂದಿದ್ದೀವಿ. ಸೊ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ. ಹಾಗೆ ಇಷ್ಟು ದೂರ ಬಂದ್ವಲ್ಲ, ಸೊ ಬೆಳಗ್ಗೆನೇ ಅಂದ್ಕೊಂಡ್ವಿ ಆ್ಯಕ್ಚುಲಿ ಬರೋಣ ಅಂತ. ಮತ್ತು ಸುಮ್ಮನೆ ಅಲ್ಲಿಗೆ ಲೇಟ್ ಆಗಿಬಿಟ್ರೆ, ರೈಲ್ ರಶ್ ಇದ್ದರೆ ಮತ್ತು ಅಲ್ಲಿ ಲೇಟ್ ಆಗಿಬಿಟ್ರೆ ಕಷ್ಟ.
ತಿರುಪತಿ ದರ್ಶನ ಆಗ್ಬಿಟ್ಟೆ ಫಸ್ಟ್ ಅಂತ. ಆ್ಯಕ್ಚುಲಿ ನಮಗೆ ಆಗಿದ್ದ ದರ್ಶನಕ್ಕೆ ನಿಜ ತಿರುಪತಿಯಲ್ಲಿ ವಿಶಾಖಿ ಮನೇಲಿ ಇರ್ತಾಯಿದ್ವಿ. ಅಷ್ಟು ಬೇಗ ದರ್ಶನ ಆಯಿತು. ಬಟ್ ಜೋರು ಮಳೆ ಅಂದರೆ ಮಳೆ, ಏನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತು. ಸ್ವಾಮಿ ಮಾಡಮ್ಮ, ದರ್ಶನ ಎಲ್ಲ ಮುಗಿದು ಮನೆಗೆ ಹೋಗೋದು. ಚೆನ್ನಾಗಾಯ್ತು ದರ್ಶನ ಎಲ್ಲ. ಏನೋ ಬೇಡವಾ? ಈಗ ಊಟಕ್ಕೆ ಊಟ ಬೇಕಿಲ್ಲ, ಅಲ್ಲಿ ತಿಂದಿದ್ದೆ ಆಯಿತು. ಸ್ವಲ್ಪ ಏನಾದರೂ ಕಾಫಿ ಸ್ನ್ಯಾಕ್ಸ್ ಏನಾದರೂ ಈಗ ಮನೆಗೆ ಬಂದ್ವಿ. ಬರೋಷ್ಟೆಲ್ಲ ಆಲ್ಮೋಸ್ಟ್ 12 ಆಗ್ತಾ ಬಂದಿದೆ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಮಲಗಿರೋದು ಅಷ್ಟೇ.